ಮತ್ತು ಆಯ್ಕೆಯಾಗಿ ಬಂದಂತಹ ಸದಸ್ಯರುಗಳು ಕೆಲಸ ಕಾರ್ಯಗಳನ್ನು ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮೇಲ್ವಿಚಾರಣೆಯನ್ನು ಮಾಡುವಂತಹ ಒಂದು ಗ್ರಾಮದಲ್ಲಿ ಇರುವಂತಹ 18 ವರ್ಷಗಳಿಗೆ ಮೇಲ್ಪಟ್ಟಂತಹ ಯಾರೇ ಬೇಕಾದರೂ ಸದಸ್ಯರಾಗಬಹುದಾದಂತಹ ಅಥವಾ ಗ್ರಾಮ ಸಭೆಯಲ್ಲಿ ಭಾಗವಹಿಸಬಹುದಾದಂತಹ ಒಂದು ಗ್ರಾಮ ಸಮಿತಿ ಮೊದಲು ಅಜೆಂಡಾದಲ್ಲಿ ಇರುವಂತಹ ವಿಚಾರವನ್ನು ತೆಗೆದುಕೋಬೇಕು, ಚರ್ಚೆ ಮಾಡಬೇಕು, ಯಾರ್ಯಾರಿಂದ ಏನೇನು ರಿಯಾಕ್ಷನ್ ಬರುತ್ತೆ ದಾಖಲಾಗಬೇಕು, ಅದಕ್ಕೆ ತೀರ್ಮಾನ ಏನಾಗುತ್ತೆ ಅದು ರೆಕಾರ್ಡ್ ಆಗಬೇಕು. ಎಷ್ಟು ಅಲ್ಲಿ ವಿಷಯಗಳು ಬರ್ತವೋ ಅಷ್ಟು ಕೂಡ ಚರ್ಚೆಯಾಗಿ ತೀರ್ಮಾನ ಆದ ಮೇಲೆ ಕೊನೆಯಲ್ಲಿ ಅಲ್ಲಿ ಇದ್ದಂತಹ ಗ್ರಾಮಸ್ಥರ ಸಹಿಯನ್ನು ತಗೋಬೇಕು. ಜೊತೆಗೆ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಅನುಷ್ಠಾನಗೊಳ್ಳುವಂತಹ ಎಲ್ಲ ಕಾಮಗಾರಿಗಳಿಗೂ ಗ್ರಾಮ ಸಭೆಯಿಂದ ಅನುಮೋದನೆಯನ್ನು ಪಡ್ಕೋಬೇಕು. ಬಹುಶಃ ಹರವೆ ಗ್ರಾಮ ಪಂಚಾಯಿತಿ ಬಂದ ತಾವಳಿಂದನೂ ಕೂಡ ಈ ರೀತಿಯಾಗಿ ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ಗ್ರಾಮ ಸಭೆ ನಡೆದಿಲ್ಲ. ದೊಡ್ಡ ಕಾರಣ ಏನು ಅಂತಂದರೆ ಇವತ್ತು ಇಷ್ಟೆಲ್ಲ ತುಂಬ ಖುಷಿ ಅನಿಸುತ್ತೆ. ಇವತ್ತು ಇಷ್ಟು ಜನ ಬಂದಿದ್ದಾರೆ. ಈಗ 4-5 ವರ್ಷ ಹಿಂದೆ 4-5 ಜನ ಬಂದು ಕುಂತ್ಕೊಳ್ಳೋರು, ನಾವು ಬಂದು ನೋಡ್ಕೊಳ್ಳೋದು, ಅವ್ರು ತಗೊಬಂದು ಖಾಲಿ ಬುಕ್ ಕೊಡೋರು, ಸೈನ್ ಹಾಕ್ಬಿಟ್ಟು ಎದ್ದೋಗೋದು. ಇಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡ್ಕೊಂಡು ಬಂದು ಇಲ್ಲಿ ಕುಂತಿರ್ತೇವೆ. ನಾವೇನು ಚರ್ಚೆ ಮಾಡ್ತೇವೆ, ನಾವೇನು ಪ್ರಶ್ನೆಗಳನ್ನು ಎತ್ತುತ್ತೇವೆ, ಅದಕ್ಕೆ ನಾವೇನು ತೀರ್ಮಾನ ಮಾಡ್ತೇವೆ, ಯಾವುದೂ ಕೂಡ ಇದುವರೆಗೂ ನಮ್ಮ ಗ್ರಾಮ ಪಂಚಾಯಿತಿ ಇತಿಹಾಸದಲ್ಲಿ ರೆಸಲ್ಯೂಷನ್ ದಾಖಲೆ ಆಗಿಲ್ಲ. ನಾವೇನು ಮಾಡ್ತೀವಿ, ಖಾಲಿ ಬುಕ್ಕಿಗೆ ಸೈನ್ ಹಾಕ್ಬಿಟ್ಟು ಎದ್ದು ಹೋಗ್ತೀವಿ. ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಕಾಮಗಾರಿಗಳು ಏನು ಅನುಮೋದನೆ ಬರ್ಕೊಳ್ತಾರೆ, ಅಥವಾ ಅದಕ್ಕೆ ಅವರು ಕೆಲಸವನ್ನು ಮಾಡಲಿಕ್ಕೆ ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕೋ ಆ ರೀತಿ ಬರೆದು ಅದನ್ನು ರಿಪೋರ್ಟ್ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಖಂಡಿತ ದಯಮಾಡಿ ಇವತ್ತು 77 ವರ್ಷಗಳು, 76 ಕಳೆದು ಇವತ್ತು 77ನೇ ವರ್ಷಕ್ಕೆ ನಾವು ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ 77 ವರ್ಷ ಆಗ್ತಾ ಇದೆ. ಈಗಾದರೂ ಕೂಡ ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ಗ್ರಾಮ